ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಹೌಸ್ ವೈಫ್ ಲೈಫ್ ಸ್ಟೈಲ್ ಚಾನೆಲ್ಗೆ ಸ್ವಾಗತ. ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಂತ ಹೇಳ್ತಾ ಮಿಸ್ ಯು ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪ್ಪು ಸರ್ ಬರ್ಡೇ ದಿನ ನಾನು ಅಲ್ಲಿ ತೆಗೆದಿದ್ದು ತುಂಬ ಜನ ಬಂದಿದ್ದರು. ಯಪ್ಪ ಅಪ್ಪು ಸರ್ ನಿಜವಾಗ್ಲೂ ಇಷ್ಟು ಜನನ ಗಳಿಸಿದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ದೇವ್ರಂತಲೇ ಹೇಳ್ಬೋದು. ರೋಡಲ್ಲೆಲ್ಲ ಇದು ಮಾಡ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು ನೋಡಿ. ನಾವು ಅಲ್ಲಿಂದ ಹೊರಟು ಹೋಗಿದ್ದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ರೋಡ್ ಮಾತ್ರ ನೋಡಿದ್ರೆ ಇದು ಒಂಥರ ಹಳ್ಳಿ ವಾತಾವರಣ. ಇಲ್ಲೆಲ್ಲೂ ನಾವು ನೋಡೋಕ್ಕೆ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ. ನಿಜವಾಗ್ಲೂ ನನಗೆ ಒಂಥರ ಸೈಲೆಂಟ್ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಇಲ್ಲಿ ನೋಡಿ ಇಲ್ಲೆಲ್ಲ ತುಂಬ ಕಾಯಿಗಳೆಲ್ಲ ಕಟ್ತಾರೆ. ಜನರಿಗೊಂದು ನಂಬಿಕೆ ದೇವ್ರ ಮೇಲೆ. ನಾನು ದೇವ್ರನ್ನ ತುಂಬ ನಂಬ್ತೀನಿ. ನಾನು ನಂಬಿ ಇಲ್ಲೇ ಹೋಗಿದ್ದೀನಿ. ಇದು ಬಸವಣ್ಣ ಮೊದಲಿದ್ದಿದ್ದು ಬಸವಣ್ಣನ ಸಮಾಧಿ ಇದು ಅಮ್ಮನವ್ರ ದೇವಸ್ಥಾನ. ಅಲ್ಲಿ ಕಾಣಿಸ್ತಾರೆ ಇದು ಅಮ್ಮನವರ ಗರ್ಭಗುಡಿ. ಒಳಗಡೆ ಫೋನ್ ವಿಡಿಯೋ ಅಲೋ ಮಾಡಿಲ್ಲ. ತುಂಬ ಜನ ಅಂದರೆ ಜಾತ್ರೆ ಥರ ಜನ ಇದ್ದರು. ನಾವು ಹೋಗೋಷ್ಟ್ರಲ್ಲಿ ಸ್ವಲ್ಪ ಕಮ್ಮಿ ಇದ್ದರು ಅಂತಲೇ ಹೇಳ್ತಿದ್ರು. ತುಂಬ ಜನ ಬರ್ತಾರೆ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಜವಾಗ್ಲೂ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹೋದರೆ. ಇಲ್ಲಿ ಒಂದು ಕಲ್ಲಿದೆ, ರಾಮನ ಕಲ್ಲು ಅಂತಲೂ ಏನೋ ಹೇಳ್ತಾರೆ. ಅದು ಎತ್ತಿದ್ರೆ ತೂಕನೇ ಇಲ್ಲ. ನಿಜವಾಗ್ಲೂ ನಾನು ಎತ್ತಿ ನೋಡಿದೆ, ನಿಜ ತೂಕ ಇರಲಿಲ್ಲ ಅದು ಕಲ್ಲು. ನೀರಲ್ಲಿ ತೇಲೋ ಕಲ್ಲು ಅಂತಲೇ ಹೇಳ್ತಾರೆ. ತುಂಬ ಜನ ತೆಗೆದು ನೋಡ್ತಾ ಇದ್ದರು. ಇಲ್ಲೇ ಮತ್ತು ಆಂಜನೇಯನೂ ಇದೆ. ಆಂಜನೇಯನೂ ಇಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲಿ ನೋಡಿ ದುಡ್ಡೆಲ್ಲ ಇಟ್ಬಿಟ್ಟು ಅಂದ್ಕೊಂಡಿದ್ದಾಗಲಿ ಅಂತ ಬೇಡ್ಕೊಂಡು ಹೋಗ್ತಾರೆ. ತುಂಬ ನಂಬಿಕೆ ಇಟ್ಟು ತುಂಬ ಜನ ಬರ್ತಾರೆ ಇಲ್ಲಿಗೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಇದ್ರ ಹತ್ರನೇ ಕಾಯಿ ಕೊಡೋದು. ಇಲ್ಲಿ ಹಿಂದೆ ಕೊಡ್ತಾರೆ ನೋಡಿ, ತೋರಿಸ್ತೀನಿ. ಅಲ್ಲೇ ಕಾಯಿ ತಗೊಂಡು ಈ ವಿಗ್ರಹಕ್ಕೆ ಒಂದು ರೌಂಡು ಬಂದು ಆಮೇಲೆ ಯಾರ ಹತ್ರನೂ ಇಲ್ಲೇ ಕಾಯಿ ಕೊಡೋದು. ಇಲ್ಲಿ ಕೊಡ್ತಾ ಇದ್ದಾರಲ್ಲ ಅಲ್ಲೇ ಕಾಯಿ ಕೊಡ್ತಾರೆ. ಅಲ್ಲಿ ಇಸ್ಕೊಂಡು ಈ ವಿಗ್ರಹಕ್ಕೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಆಮೇಲೆ ಹೋಗಿ ಯಾರ ಹತ್ರನೂ ಮಾತಾಡದೆ ಹೋಗಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು ಅಲ್ಲಿ ಬಸಪ್ಪನ ತೋರಿಸಿದ್ನಲ್ಲ ಅಲ್ಲಿ 7 ಸುತ್ತು ಪ್ರದಕ್ಷಿಣೆ ಬಂದು ಆಮೇಲೆ ಕಾಯಿ ಕಟ್ಟಬೇಕು. ನಾವು ಅಂದ್ಕೊಂಡಿರೋದಾಗಬೇಕು ಅಂದರೆ 7 ವಾರ ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ನಂಬಿಕೆ ತುಂಬ ಜನ ನಂಬಿಕೆ ಇಟ್ಟು ಬರ್ತಾರೆ. ಎಲ್ಲರ ನಂಬಿಕೆನೂ ತಾಯಿ ಉಳಿಸ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು.
ಬಸಪ್ಪ ಅವರ ಇದು ಏನು ಅಂದರೆ ಹಿಂದೆ ಸರ್ಪ ಇದೆ, ಅಲ್ಲಿ ತೋರಿಸ್ತೀನಿ ನಿಮಗೆ. ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಅಲ್ಲಿರೋರು ಐನೋರು ಹೇಳ್ತಾಯಿದ್ರು. ಅದೇ ವಿಶೇಷ ಇಲ್ಲಿ. ನೋಡಿ, ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾರಲ್ಲ, ಅಲ್ಲಿ ಸರ್ಪ ಇದೆ ಅಂತ ಹೇಳ್ತಾರೆ. ತೋರಿಸ್ತೀನಿ ನೋಡಿ ಇವಾಗ. ನೋಡಿ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಮಗೆ ಮನಸ್ಸಲ್ಲಿ ಒಂದು ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ನಾವು ಹೋಗಿದ್ದ ಕೆಲಸ ಎಲ್ಲ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ದೇವ್ರನ್ನ ತುಂಬ ನಂಬಿದ್ದೀನಿ. ಹಾಗೆ ಇಲ್ಲಿ ಊಟನೂ ಕೊಡ್ತಾರೆ, ಪ್ರಸಾದ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.